ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ರುಚಿಯಾಗಿರುವಂತಹ ಈ ಬಸ್ಸಾಂಬಾರ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಕಡಿಮೆ ಸಮಯದಲ್ಲಿ ಆಗುತ್ತೆ, ಹಾಗೆ ಅಷ್ಟೇ ರುಚಿಯಾಗಿರುತ್ತೆ ಬಿಸಿ ಮುದ್ದೆಗೆ ಹಾಗೆ ಅನ್ನಕ್ಕೆ. ಮೊದಲನೇದಾಗಿ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ಒಂದು ಚಿಕ್ಕ ಬಟ್ಲಾಗುವಷ್ಟು ತೊಗರಿ ಬೇಳೆ ಹಾಕೊಂಡು ಅದನ್ನು ತೊಳೆದು ಹಾಕೊಳ್ಳಿ. ಮತ್ತೆ ಇದಕ್ಕೇನೆ ಒಂದು 2 ಲೀಟರ್ ಆಗುವಷ್ಟು ನೀರು ಕೂಡ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ನಾವು ಇದನ್ನ ಬೇಯಲಿಕ್ಕೆ ಇಟ್ಕೊಳ್ಬೇಕು. ಇದು ಬೇಯೋಷ್ಟರಲ್ಲಿ ಸೊಪ್ಪು ಕೂಡ ರೆಡಿ ಮಾಡಿ ಎತ್ತಿಟ್ಕೊಳ್ಳಿ. ನಾನಿಲ್ಲಿ 2 ಕಟ್ ಆಗುವಷ್ಟು ದಂಟು ಅದೇ ರೀತಿ 1 ಕಟ್ ಆಗುವಷ್ಟು ಸಬ್ಬಕ್ಕಿ ಸೊಪ್ಪನ್ನ ತಗೊಂಡಿದ್ದೀನಿ. ಎರಡೂ ಸಹ ಈ ರೀತಿ ನೀಟಾಗಿ ವಾಶ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿರೋದು. ಸಬ್ಸಿಗೆ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ. ಅದೇ ರೀತಿ ದಂಟು ಸೊಪ್ಪು ಅನ್ನೋದು ಸ್ವಲ್ಪ ಈ ರೀತಿ ಕೈಯಲ್ಲೇನೆ ಬಿಡಿಸಿ ಹಾಕೊಂಡ್ರೆ ಸರಿ ಹೋಗುತ್ತೆ. ಈ ತರ ನಾನಿಲ್ಲಿ ದಂಟು ಸೊಪ್ಪು ಮತ್ತೆ ಸಬ್ಸಿಗೆ ಸೊಪ್ಪು ತಗೊಂಡಿದ್ದೀನಿ. ನೀವು ಇದ್ರ ಜೊತೆಗೆ ಬೇಕು ಅಂತಂದ್ರೆ ನುಗ್ಗೆ ಸೊಪ್ಪು ಅದೇ ರೀತಿ ಅರವೆ ಸೊಪ್ಪು ಇಂಥದ್ದು ಕೂಡ ತಗೊಳ್ಬೋದು. ಒಂದು 15 ನಿಮಿಷಕ್ಕೆ ನಮಗಿದು ಒಂದು ಮುಕ್ಕಾಲು ಭಾಗ ಅನ್ನೋದು ಬೆಂದೋಗ್ಬಿಟ್ಟಿರತ್ತೆ. ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಬೆಂದಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು. ಫುಲ್ ಆಗಿ ನಮಗಿದು ಬೇಯಬಾರ್ದು, ಮುಕ್ಕಾಲು ಭಾಗ ಬೆಂದ್ರೆ ಸಾಕಾಗುತ್ತೆ. ಈ ರೀತಿ ಪ್ರೆಸ್ ಮಾಡಿ ನೋಡಿದಾಗ ಅದು ಸ್ವಲ್ಪ ಗಟ್ಟಿಯಾಗಿರ್ಬೇಕು. ಸೊ ಆ ಸ್ಟೇಜ್ ನಲ್ಲಿದ್ದಾಗೆ ನಾವು ಇದಕ್ಕೆ ಸೊಪ್ಪನ್ನ ಹಾಕೊಳ್ಬೇಕು. ಇದ್ರ ಜೊತೆಗೆ ಸೊಪ್ಪು ಕೂಡ ಬೆಂದೋಗ್ಬೇಕು. ಅದಕ್ಕಾಗಿ ಈ ರೀತಿ ಮುಕ್ಕಾಲು ಭಾಗ ಬೇಯಿಸ್ಕೊಂಡು ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಅದೇ ರೀತಿ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಸೊಪ್ಪನ್ನ ಮೊದಲು ಸಬ್ಬಕ್ಕಿ ಸೊಪ್ಪನ್ನ ಹಾಕೊಂಡು ಅದಾದ್ಮೇಲೆ ಈ ದಂಟು ಸೊಪ್ಪನ್ನ ಹಾಕೊಳ್ಳಿ. ದಂಟು ಸಮೇತ ನೀವಿಲ್ಲಿ ಹಾಕೋಬಹುದು ಸೊಪ್ಪುದು. ಮತ್ತೆ ಈಗ ಇದೇ ಸೊಪ್ಪಿನ ಜೊತೆಗೇನೆ ಒಂದು 3 ಟೊಮೊಟೊ ಹಣ್ಣು ಕೂಡ ಹಾಕೊಳ್ಳಿ. ಮತ್ತೆ ಇದಕ್ಕೇನೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿನ ಒಂದು ಟೂತ್ ಪಿಕ್ಕರ್ಗೆ ಚುಚ್ಚಿಬಿಟ್ಟು ಈ ರೀತಿ ಅದ್ರ ಒಳಗಡೆನೆ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೆ ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಳ್ಬೇಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲಿ. ಈ ರೀತಿ ನಾವು ಟೊಮೊಟೊ ಮತ್ತೆ ಹಸಿಮೆಣಸಿನಕಾಯಿ ಬೇಯಿಸಿ ಮಾಡೋದ್ರಿಂದ ಈ ಬಸ್ಸಾರಿನ ರುಚಿ ಅಂತೂ ತುಂಬಾ ಚೆನ್ನಾಗಿರತ್ತೆ. ಒಂದ್ಸತಿ ಮಿಸ್ ಮಾಡದೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಒಂದು 10 ನಿಮಿಷಕ್ಕೆ ನಮಗೆ ಟೊಮೊಟೊ ಆಗಲಿ ಈ ಸೊಪ್ಪು ಮತ್ತೆ ಹಸಿಮೆಣಸಿನಕಾಯಿ ಬೇಳೆ ಎಲ್ಲಾನು ಸಹ ನೀಟಾಗಿ ಬೆಂದೋಗ್ಬಿಟ್ಟಿರತ್ತೆ. ಈ ರೀತಿ ಟೊಮೊಟೊ ಮೇಲೆ ಸಿಪ್ಪೆ ಬಿಟ್ಕೊಂಡ್ರೆ ನಮಗೆ ಬೆಂದಿದೆ ಅಂತ ಅರ್ಥ. ಈಗ ಈ ಟೊಮೊಟೊ ಹಣ್ಣು ಮತ್ತೆ ಹಸಿಮೆಣಸಿನಕಾಯಿನ ಸಪರೇಟ್ ಆಗಿ ತೆಕ್ಕೊಂಡ್ಬಿಡಿ. ಮತ್ತೆ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ. ನಮಗೆ ಬೆಂದೋಗ್ಬಿಟ್ಟಿರತ್ತೆ. ಒಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ಬೋದು ನೀವು ಈ ಬೇಳೆ ಕೂಡ ನೀಟಾಗಿ ಬೆಂದಿದೆ, ಅದೇ ರೀತಿ ಸೊಪ್ಪು ಕೂಡ ಬೆಂದಿದೆ. ಬೇಳೆ ನಮಗೆ ತುಂಬಾ ಸಾಫ್ಟ್ ಆಗಿ ಬೇಯಬಾರ್ದು, ಸ್ವಲ್ಪ ಬೇಳೆ ಶೇಪ್ ಅನ್ನೋದು ಹಾಗೆ ಕಾಣಿಸ್ಬೇಕು, ಆದ್ರೆ ನಮಗೆ ಬೆಂದಿರ್ಬೇಕು. ಈ ತರ ನಾವು ಈ ಸೊಪ್ಪು ಮತ್ತೆ ಬೇಳೆನ ಬೇಯಿಸ್ಕೋಬೇಕು. ಪಾತ್ರೆಯಲ್ಲೇ ಬೇಯಿಸ್ಕೊಳ್ಳಿ, ಚೆನ್ನಾಗಾಗತ್ತೆ. ಕುಕ್ಕರ್ನಲ್ಲಾದ್ರೆ ನಮಗೆ ತುಂಬಾ ಸಾಫ್ಟ್ ಆಗಿ ಬೇಯೋದು ಆ ತರ ಆಗುತ್ತೆ, ಅಷ್ಟು ರುಚಿ ಬರೋದಿಲ್ಲ. ಈ ರೀತಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ನಮಗೆ ರುಚಿಯಾಗಿ ಬರುತ್ತೆ ಸಾರು ಅನ್ನೋದು. ಈ ತರ ಇದನ್ನ ಬೇಯಿಸಿದಾದ್ಮೇಲೆ ಇದನ್ನ ಎತ್ಕೊಂಡ್ಬಿಟ್ಟು ಈ ರೀತಿ ಒಂದು ಹೋಲ್ಸ್ ಇರೋ ಪಾತ್ರೆಗೆ ನಾವು ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಈ ಸೊಪ್ಪು ಮತ್ತೆ ಬೇಳೆಯಲ್ಲಿ ನಾವು ಪಲ್ಯನ ಮಾಡ್ಕೊಳ್ತೀರಿ, ಆ ನೀರಿನಲ್ಲಿ ನಾವು ಬಸ್ಸಾರನ್ನ ಮಾಡ್ಕೊಳ್ತೀರಿ. ಈಗ ಈ ಸೊಪ್ಪು ಮತ್ತೆ ಬೇಳೆಯಲ್ಲಿ ಒಂದು ಸೌಟಾಗುವಷ್ಟು ಎತ್ತಿ ಪಕ್ಕೆತ್ತಿಟ್ಕೊಳ್ಬೇಕು. ನಾವು ಇದನ್ನ ಮಸಾಲೆ ರುಬ್ಬೋದಕ್ಕೆ ಹಾಕೊಳ್ತೀರಿ ಬಸ್ಸಾರಿಗೋಸ್ಕರ. ಇದನ್ನ ಮಾತ್ರ ಮಿಸ್ ಮಾಡದೆ ಹಾಕೊಳ್ಬೇಕು, ಆಗಲೇ ನಮ್ಗೆ ರುಚಿಯಾಗಿ ಬರುತ್ತೆ. ಸೊಪ್ಪು ಒಂದು ಅರ್ಧ ಸೌಟಷ್ಟು, ಬೇಳೆ ಒಂದು ಅರ್ಧ ಸೌಟಷ್ಟು ತಗೊಳ್ಬೇಕು. ನಾವಿಲ್ಲಿ ಟೊಮೊಟೊ ಬೇಯಿಸ್ಕೊಂಡಿದ್ವಲ್ಲ ಅದು ಕೂಡ ಇದೇ ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಳ್ಳಿ. ಎಲ್ಲಾನು ಸಹ ಮಸಾಲೆ ರುಬ್ಬೋದಕ್ಕೆ ಹಾಕೊಳ್ತೀವಿ. ಹೀಗೆ ಇದನ್ನ ಪೂರ್ತಿಯಾಗಿ ತಣ್ಣಗಾಗೋ ತನಕ ಹಾಗೆ ಬಿಡ್ಬೇಕು. ಈಗ ಮತ್ತೆ ಆ ನೀರ್ನ ಬಗ್ಸ್ಕೊಂಡಿದ್ವಲ್ಲ ಆ ನೀರ್ನ ಎತ್ಕೊಂಡು ಈ ಪಾತ್ರೆಯಲ್ಲಿ ಹಾಕಿ ಪಕ್ಕೆತ್ತಿಟ್ಕೊಳ್ಳಿ. ಮಸಾಲೆಗೋಸ್ಕರ ಒಂದು 4-5 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿನ ಒಂದು ಮಿಕ್ಸರ್ ಜಾರ್ಗೆ ಹಾಕೊಳ್ಳಿ. ನಾನಿಲ್ಲಿ ಆಲ್ರೆಡಿ ಕೊಬ್ಬರಿನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಪಲ್ಯಕ್ಕೋಸ್ಕರ ಎತ್ತಿಟ್ಕೊಂಡಿದ್ದೀನಿ, ಇನ್ನು ಸ್ವಲ್ಪ ಹಾಗೆ ಮಿಕ್ಸಿ ಜಾರ್ನಲ್ಲೇ ಇಟ್ಕೊಂಡಿದ್ದೀನಿ. ಮತ್ತೆ ಈಗ ಇದಕ್ಕೆ ಫಸ್ಟೇ ನಾವು ಬೇಯಿಸಿ ಎತ್ತಿಟ್ಕೊಂಡಿರೋ ಈ ಟೊಮೊಟೊ ಹಣ್ಣು ಮತ್ತೆ ಹಸಿಮೆಣಸಿನಕಾಯಿ ಅದೇ ರೀತಿ ಸೊಪ್ಪು ಮತ್ತೆ ಬೇಳೆ ಇಷ್ಟನ್ನ ಹಾಕೋಬೇಕು. ಮತ್ತೆ ಇದಕ್ಕೇನೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಕಾಳುಮೆಣಸು. ಬಸ್ಸಾರಿಗೆ ಈ ಜೀರಿಗೆ ಮತ್ತೆ ಮೆಣಸು ಒಂದು ಒಳ್ಳೆ ರುಚಿ ಕೊಡುತ್ತೆ. ಅದೇ ರೀತಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹೆಸರು, ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ. ಮತ್ತೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಅದೇ ರೀತಿ ಸ್ವಲ್ಪ ಹುಣಸೆಹಣ್ಣು ಕೂಡ ಹಾಕೊಳ್ಳಿ, ಆಗಲೇ ನಮಗೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ಇಷ್ಟನ್ನ ಹಾಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪುಗಳನ್ನು ಸೇರಿಸ್ಕೊಂಡು ನೈಸಾಗಿ ರುಬ್ಬಿ ತಗೊಂಡು ಇದನ್ನ ಇಟ್ಕೊಂಡು ಅದು ಬೇಯಿಸಿ ಇಟ್ಕೊಂಡಿರೋ ನೀರಿಗೆ ಹಾಕೊಳ್ಬೇಕಾಗತ್ತೆ. ಹೀಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು, ನೈಸಾಗಿ ರುಬ್ಕೊಳ್ಬೇಕು. ಹೀಗಿದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿ ನೋಡ್ಕೊಂಡು ಉಪ್ಪನ್ನ ಹಾಕೊಂಡು ನಾವು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ನೋಡಿ ಕನ್ಸಿಸ್ಟೆನ್ಸಿ ಅನ್ನೋದು ನಮ್ಗೆ ಈ ತರ ಇರಬೇಕು, ತುಂಬಾ ಗಟ್ಟಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಈ ರೀತಿ ನಮ್ಗೆ ಅನ್ನಕ್ಕೆ ಆಗೋ ರೀತಿ ಇದ್ರೆ ಚೆನ್ನಾಗಿರತ್ತೆ ಮುದ್ದೆ ಮತ್ತೆ ಅನ್ನಕ್ಕೆ.
ಸೊ ಹೀಗೆ ಇದಕ್ಕೆ ಮತ್ತೆ ನಾವು ಒಗ್ಗರಣೆ ಹಾಕ್ಕೊಳ್ಬೇಕು. ಚೆನ್ನಾಗಿ ಒಂದು 5 ನಿಮಿಷ ಕುದಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆಗೆ ಸಾಸಿವೆ ಮತ್ತೆ ಕರ್ಬೇವಿನ ಸೊಪ್ಪು, ಅದೇ ರೀತಿ ಸ್ವಲ್ಪ ಒಂದ್ 2, 3 ಪೀಸ್ ಆಗುವಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಮೆಣಸಿನಕಾಯಿ, ಅದೇ ರೀತಿ ಕರ್ಬೇವಿನ ಸೊಪ್ಪು, ಅದೇ ರೀತಿ ಸ್ವಲ್ಪ ಈರುಳ್ಳಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹಾಕೊಂಡ್ರೆ ನಮ್ಗೆ ಬಸ್ಸಾರ್ ಅನ್ನೋದು ರೆಡಿ ಆಗತ್ತೆ. ಈ ಸಾಂಬಾರ್ನ ಬ್ಯಾಚುಲರ್ಸ್ ಆಗ್ಲಿ ತುಂಬಾ ಸುಲಭವಾಗಿ ಮಾಡ್ಕೊಳ್ಬಹುದು. ನಮ್ಗೆ ಸಾಂಬಾರ್ ಪುಡಿ ಕೂಡ ಬೇಕಾಗೋದಿಲ್ಲ. ಸೊಪ್ಪು ಮತ್ತೆ ಬೇಳೆ ಜೊತೆಗೆ ಟೊಮೊಟೊ, ಹಸಿಮೆಣಸಿನಕಾಯಿ ಹಾಕಿ ಬೇಯಿಸ್ಕೊಂಡು ಸಿಂಪಲ್ ಆಗಿ ಈ ಬಸ್ಸಾರ್ನ ಮಾಡ್ಕೊಳ್ಬಹುದು. ಸೊ ಈಗ ನೆಕ್ಸ್ಟ್ ನಮ್ಗೆ ಈ ಒಗ್ಗರಣೆ ಹಾಕೊಂಡಿದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡ್ರೆ ನಮ್ಗೆ ಬಸ್ಸಾರ್ ರೆಡಿ ಆಗತ್ತೆ. ಮತ್ತೆ ಇಷ್ಟ್ರಲ್ಲಿ ನಮ್ಗೆ ಈ ಸೊಪ್ಪು ಕೂಡ ಪೂರ್ತಿಯಾಗಿ ತಣ್ಣಗಾಗಿರತ್ತೆ. ಈ ತರ ಪೂರ್ತಿಯಾಗಿ ತಣ್ಣಗಾದ ನಂತರ ಈ ರೀತಿ ಒಂದು ಕೈಗೆ ತಗೊಂಡು ರೌಂಡ್ ಆಗಿ ಮಾಡ್ಕೊಂಡು 2 ಕೈಗಳ ಸಹಾಯದಿಂದ ನಾವು ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಅದ್ರಲ್ಲಿರೋ ನೀರಿನಂಶ ಎಲ್ಲ ತೆಗೆದಾಕ್ಬಿಡ್ಬೇಕು. ಆಗ್ಲೇ ನಮ್ಗೆ ಪಲ್ಯ ತಿನ್ಲಿಕ್ಕೆ ತುಂಬಾ ರುಚಿಯಾಗಿರತ್ತೆ. ಈ ಸ್ಟೆಪ್‌ನ ಮಾತ್ರ ಮಿಸ್ ಮಾಡದೆ ಮಾಡ್ಕೊಳ್ಬೇಕು. ಈ ತರ ನಮ್ಗೆ ಆ ಸೊಪ್ಪಿನಲ್ಲಿ ನೀರಿನಂಶ ಅನ್ನೋದು ಇರಬಾರ್ದು. ಇದೇ ರೀತಿ ಸೊಪ್ಪೆಲ್ಲಾನು ಸಹ ನೀರೆಲ್ಲಾನು ಹಿಂಡಾಕಿ ಪಕ್ಕಕ್ಕಿಟ್ಕೊಳ್ಳಿ. ಈಗ ಪಲ್ಯ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕಡಾಯಿನಲ್ಲಿ ಒಂದ್ 2 ಸ್ಪೂನ್ ಆಗುವಷ್ಟು ಎಣ್ಣೆಗೆ ಸಾಸಿವೆ ಮತ್ತೆ ಜೀರಿಗೆ, ಅದೇ ರೀತಿ ಒಂದು 5-6 ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಕೂಡ ಕ್ರಷ್ ಮಾಡಿ ಹಾಕ್ಕೊಳ್ಬೇಕು. ಮತ್ತು ಒಂದು 5-6 ಒಣಗಿದ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆಯೇ ಒಂದು 2 ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ಒಂದು ಸ್ವಲ್ಪ ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ ಈ ಪಲ್ಯಕ್ಕೆ. ಇದು ಫ್ರೈ ಮಾಡುವಾಗ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಸೊಪ್ಪು ತಿಂದು ನೋಡಿ ಉಪ್ಪೇನಾದರೂ ಕಡಿಮೆ ಅಂತ ಅನಿಸಿದ್ರೆ ಈಗ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನಾವು ಫಸ್ಟೇ ಸೊಪ್ಪನ್ನ ಹಿಂಡಿ ಇಟ್ಕೊಂಡಿದ್ವಲ್ಲ ಆ ಸೊಪ್ಪೆಲ್ಲನೂ ಹಾಕ್ಕೊಂಡ್ಬಿಡ್ಬೇಕು. ಈ ಥರ ನಮಗೆ ಅದರಲ್ಲಿ ನೀರಿನಂಶ ಅನ್ನೋದು ಇರಬಾರ್ದು, ಚೆನ್ನಾಗಿ ಬಿಡಿ ಬಿಡಿಯಾಗಿರಬೇಕು. ಆಗಲೇ ನಮಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಮತ್ತು ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ತುರಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ನಮಗೆ ಬಸ್ಸಾರು ಅನ್ನೋದು ಮತ್ತು ಪಲ್ಯ ಅನ್ನೋದು ರೆಡಿಯಾಗುತ್ತೆ. ಬಿಸಿ ಮುದ್ದೆಗಂತೂ ಸೂಪರ್ ಆಗಿರುತ್ತೆ. ನೀವು ಸಹ ಟ್ರೈ ಮಾಡಿ, ಮಾಡಿದಾದಮೇಲೆ ಹೇಗೆ ಬಂತು ಅಂತ ಮರೀದೆ ಕಾಮೆಂಟ್ ಮಾಡಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಕೊಂಡು ಶೇರ್ ಮಾಡಿ. ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ನೀಲು ಕುಕಿಂಗ್.